ಸೊ ಇವತ್ತು ಐಸ್ ಕ್ರೀಮ್ ಮಾಡೋಣ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಮಾಡಿ ವೇಸ್ಟ್ ಆಗಬಾರ್ದು. ಸೊ ಇಲ್ಲಿ ಪಾವು ಲೀಟರ್ ಹಾಲು ಅಂತ ಇಟ್ಕೊಳ್ಳಿ. ನೀರು ಹಾಕಿ ಇಲ್ಲಿ ಪಾವು ಲೀಟರ್ದಷ್ಟು ಹಾಲನ್ನು ಹಾಕ್ಕೊಳ್ಳಿ. ಸೊ ಹಾಲು ಕಾಯಬೇಕು. ಸೊ ಅದರೊಂದಿಗೆ ನೀವು ನೋಡ್ಬೋದು, ಇದು ಬೈ ಒನ್ ಗೆಟ್ ಒನ್ ಇರುತ್ತೆ. ಐಸ್ ಕ್ರೀಮ್ ಮಿಕ್ಸು ವೆನಿಲಾ ಫ್ಲೇವರ್ ಇದೆ. ಸೊ ಇದನ್ನೇನಿಲ್ಲ, ಎಲ್ಲವೂ ಇದರಲ್ಲಿ ಆಲ್ರೆಡಿ ಇರುತ್ತೆ. ನಾವು ಹಾಲು ಕಾಯ್ದ ನಂತರ ಇದಕ್ಕೆ ಹಾಕುತ್ತಾ ತಿರುಗಿಸ್ತಾ ಹೋಗಬೇಕು. ಸೊ ಇವಾಗ ರುಚಿಯ ತಕ್ಕಷ್ಟು ಸಕ್ಕರೆ, ಸೊ 2ರಿಂದ 3 ಚಮಚ ಹಾಕೋದು. ಆಲ್ರೆಡಿ ಅದರಲ್ಲಿ ಶುಗರ್ ಇರುತ್ತೆ, ಆದರೂ ಕೂಡ ಸ್ವಲ್ಪ ಸಕ್ಕರೆ ಬೇಕು. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಹಾಲು ಕಾಯ್ದಿದ್ದೀವಿ. ಇವಾಗ ಈ ಫ್ಲೇವರನ್ನು, ಸೊ ಇದರಲ್ಲಿ ಮ್ಯಾಂಗೋ ಬರುತ್ತೆ, ವೆನಿಲಾ ಬರುತ್ತೆ, ಆಮೇಲೆ ಸ್ಟ್ರಾಬೆರಿ ಬರುತ್ತೆ. ಸೊ ಫ್ಲೇವರನ್ನು ನೀವು ಆ್ಯಡ್ ಮಾಡ್ಬೋದು. ಇದನ್ನು ಹಾಕೋತ್ತೆ ಫ್ಲೇವರನ್ನು ಕಡಿಮೆ ಇಟ್ಟು ಅದನ್ನು ಚೆನ್ನಾಗಿ ಹಾಕುತ್ತೆ, ಹಾಗೆ ತಿರುಗಿಸ್ತಾ ಹೋಗಿ. ಸೊ ನೀವು ನೋಡ್ಬೋದು ವೆನಿಲಾ ಫ್ಲೇವರ್ ಇದು. ಸೊ ಇದು ವೈಟೇ ಆಗುತ್ತೆ. ಸೊ ಮ್ಯಾಂಗೋ ಫ್ಲೇವರ್ ಆದರೆ ಕಲರ್ ಬರ್ತಿತ್ತು. ಸೊ ವೆನಿಲಾ ಫ್ಲೇವರಿಂದ ವೈಟ್ ಆಗುತ್ತೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಸೊ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ಅದು ಕುದಿ ಬರಬೇಕು. ಸೊ ಕುದಿ ಬಂತಂದರೆ ನಮ್ಮ ಒಂದು ಐಸ್ ಕ್ರೀಮ್ದು ಫಾರ್ಮೇಷನ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಕುದಿ ಬರೋವರೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದೆ ಹಾಗೆ. ಸೊ ಇದಕ್ಕೆ ನೀವು ಬೇಕೆಂದರೆ ಡ್ರೈ ಫ್ರೂಟ್ಸು, ಏಲಕ್ಕಿ ಹಾಕೋಬೋದು. ಸೊ ಇವಾಗ ಇದಕ್ಕೊಂದು ಡ್ರೈ ಫ್ರೂಟ್ಸ್ ಹಾಕೋಣ. ಸೊ ಇವು ಡ್ರೈ ಫ್ರೂಟ್ಸನ್ನು ಹಾಕೋತೀವಿ, ಆದರೆ ಇವಾಗಲ್ಲ. ಸ್ವಲ್ಪ ಅದನ್ನ ಒಡೆದುಕೊಂಡು ಲೈಟಾಗಿ ಕಟ್ ಮಾಡ್ಕೊಂಡು 2 ಪೀಸ್ ಮಾಡ್ಕೊಂಡು ಇದೆಲ್ಲ ಆದ ನಂತರ, ಇದು ಆರಿದ ನಂತರ ಅದನ್ನ ನಾವು ಕೋಲ್ಡಿಗೆ ಹಾಕ್ತೇವಲ್ಲ, ಮೋಡಿಗೆ ಹಾಕಬೇಕಾದ್ರೆ ಅದನ್ನು ಹಾಕೋಣ. ಸೊ ನೀವು ನೋಡ್ಬೋದು ಕುದಿ ಬಂದಾಗಿದೆ. ಸೊ ಇಟ್ ಮೀನ್ಸ್ ಐಸ್ ಕ್ರೀಮ್ ರೆಡಿ ಆಗ್ತಾಯಿದೆ. ಸೊ ಇಷ್ಟು ಕುದಿ ಬಂದರೆ ಸಾಕು, ನೀವು ತೆಗೆದುಬಿಡ್ಬೋದು. ಸೊ ಇದು ಇಷ್ಟು ಕುದಿ ಬರಲು 2ರಿಂದ 5 ನಿಮಿಷ ಬೇಕಾಗುತ್ತೆ. ಸೊ ಕುದಿ ಬಂದಾಗಿದೆ. ಸೊ ಬೇಕಂದರೆ ನೀವು ಏಲಕ್ಕಿಯನ್ನು ಹಾಕೋಬೋದು. ಸೊ ಇದು ಈ ರೀತಿ ಬಂದಾದ ನಂತರ ಅದನ್ನು ತೆಗೆಯಬೇಕು, ತಣ್ಣಗಾಗಬೇಕು. ತಣ್ಣಗಾದ ನಂತರ, ಸ್ವಲ್ಪ ತಣ್ಣಗಾದ ನಂತರ ನೀವು ನಿಮ್ಮ ಐಸ್ ಮೋಡಿಗೆ 1 ನಿಮಿಷ ಐಸ್ ಮೋಡ್ ತೋರಿಸ್ತೇನೆ ಇರುವಂಥ ಒಂದು ಐಸ್ ಮೋಡಿಗೆ ನೀವು ಹಾಕಿ ಇಡಬಹುದು. ಸೊ ನೀವು ನೋಡ್ಬೋದು, ಇಲ್ಲಿ ನಾವು ಈ ರೀತಿಯಾಗಿ ಇದನ್ನ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡು, ಇಲ್ಲಿ ಏಲಕ್ಕಿದೆ. ಇವಾಗ ಇದನ್ನ ಈ ರೀತಿ ಕೋಲ್ಡ್ ಮಾಡಲಿಟ್ಟಿದ್ದೇವೆ, ಸ್ವಲ್ಪ ಕೋಲ್ಡ್ ಆಗಬೇಕು. ಸೊ ಇವಾಗ ಏಲಕ್ಕಿ ಹಾಕೊಳ್ಳೋಣ. ಸೊ ಡ್ರೈ ಫ್ರೂಟ್ಸು ಈ ಮೋಲ್ಡಿಗೆ ಏನು ಹಾಕ್ತೀವಲ್ಲ, ಈ ಮೋಲ್ಡಿಗೆ ಹಾಕಬೇಕಾದ್ರೆ ಸೊ ಅವಾಗೆ ಡ್ರೈ ಫ್ರೂಟ್ಸನ್ನು ಹಾಕೋಣ. ಸೊ ಏಲಕ್ಕಿ ಇರಲಿ, ಕೋಲ್ಡೂ ಆಗುತ್ತೆ, ಆಮೇಲೆ ಒಂದೊಂದು ಫ್ಲೇವರ್ ಇರುತ್ತೆ, ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಕೋಲ್ಡಲ್ಲಿ ಇದೆಯಲ್ಲ, ಸೊ ಈ ಮೋಲ್ಡ್ ಈ ಥರ ಬರುತ್ತೆ, ನೀವು ನೋಡಿರ್ಬೋದು ಆನ್ಲೈನಲ್ಲಿ. ಸೊ ಬೇಕಂದರೆ ಈ ಪ್ರಾಡಕ್ಟಿನ ಲಿಂಕನ್ನು ಹಾಗೂ ಈ ಒಂದು ಮೋಲ್ಡಿನ ಲಿಂಕನ್ನು ಕೊಡ್ತೀನಿ. ಸೊ ಅದನ್ನ ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಫ್ರೀಜರಲ್ಲಿ ಇಟ್ಟರೆ, ಸೊ ಆಮೇಲೆ ಇದನ್ನು ನೀರಿನಲ್ಲಿ ಈ ಥರ ಹಿಂದ್ಗಡೆ ನೀರನ್ನು ಬಿಟ್ಟಾಗ ನಿಧಾನವಾಗಿ ಈ ಥರ ಓಪನ್ ಆಗಿ ಬರುತ್ತೆ. ಸೊ ನೀವು ನೋಡ್ಬೋದು, ನಾವು ಇದರಲ್ಲಿ ಚಾಕ್ಲೇಟನ್ನು ಆ್ಯಡ್ ಮಾಡ್ತಾಯಿದ್ವಿ. ಸೊ ಟೇಸ್ಟೂ ಬರುತ್ತೆ, ಫ್ಲೇವರು ಇರುತ್ತೆ. ಸೊ ಯಾವುದೇ ಚಾಕ್ಲೇಟನ್ನು ತೊಗೋಬೋದು, ಡೈರಿ ಮಿಲ್ಕು, ಕಿಟ್ ಕ್ಯಾಟು, 5 ಸ್ಟಾರ್. ನಾವಿಲ್ಲಿ ಕಿಟ್ ಕ್ಯಾಟ್ ಅಂತ ಬಂದಿದ್ದೇವೆ.
ಸೊ ಇವಾಗ ಈ ನಮ್ಮ ಒಂದು ಮಿಕ್ಚರ್ ಕೋಲ್ಡ್ ಆಗಿದೆ. ಸೊ ಆ ಮಿಕ್ಚರ್ನ ನಾವು ಇದಕ್ಕೆ ಹಾಕೋಣ. ಸ್ವಲ್ಪ ಹಾಕೋಣ. ತದನಂತರ ಮತ್ತೆ ಡ್ರೈ ಫ್ರೂಟ್ಸ್ ಹಾಕೋಣ, ಮತ್ತು ಈ ಒಂದು ಮಿಕ್ಚರ್ನ ಹಾಕೋಣ. ಸೊ ಒಂದು ಈ ಮೋಲ್ಡಿಗೆ ಹಾಕಿದ ನಂತರ ನೀವು ಡೀಪ್ ಫ್ರೀಜರಲ್ಲಿ ಇಡಬೇಕಾಗತ್ತೆ. ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾಯಿದ್ದೇವೆ. ಸೊ ಡ್ರೈ ಫ್ರೂಟ್ಸು ದ್ರಾಕ್ಷಿ, ಬಾದಾಮಿ, ಸೊ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೆ ಆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಮಕ್ಕಳಿಗೆ ಇದು ಟೇಸ್ಟೂ ಆಗುತ್ತೆ, ಅದರೊಂದಿಗೆ ನಾವು ಅವರಿಗೆ ಡ್ರೈ ಫ್ರೂಟ್ಸ್ ಕೂಡ ಕೊಟ್ಟ ಹಾಗೆ ಆಗುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ಯಾವುದು ಅಂದರೆ ನಿಮಗೆ ಮ್ಯಾಂಗೋ ಫ್ಲೇವರ್. ಸೊ ಇಟ್ಸ್ ವೆರಿ ಟೇಸ್ಟಿ, ಬಟ್ ಫ್ಲೇವರ್ ಸಿಗದೇ ಇರೋ ಕಾರಣ ನಾನು ವೆನಿಲಾ ತಂದಿದ್ದೇನೆ. ನೀವು ಮ್ಯಾಂಗೋ ಫ್ಲೇವರ್ನ ಯೂಸ್ ಮಾಡಿ, ತುಂಬಾ ಟೇಸ್ಟ್ ಅನಿಸುತ್ತೆ. ಸೊ ಈಗ ಮಿಕ್ಕಿರೋದನ್ನು ಅದಕ್ಕೆ ಹಾಕೋಣ. ನೀವು ಬೇಕೆಂದರೆ ಬೋರ್ಮಿಟಾ ಅಥವಾ ಬೂಸ್ಟ್ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ 8 ಮೋಡ್ ಇವೆ. ಸೊ ಅದರಲ್ಲಿ ಒಂದು 5-6 ಮೋಡ್ ಫುಲ್ ಆಗಿವೆ. ಸೊ ಇವೆರಡನ್ನು ಹಾಗೆ ಗ್ಯಾಪ್ ಬಿಟ್ಟು ನಾವು ಉಳಿದಕ್ಕೆ ಈ ರೀತಿ ಅದನ್ನು ಕ್ಲೋಸ್ ಮಾಡಿಬಿಡ್ಬೋದು. ಪ್ರೆಸ್ ಮಾಡಿ ಚೆನ್ನಾಗಿ ಕ್ಲೋಸ್ ಮಾಡಿ. ಸೊ ನೀವು ನೋಡ್ಬೋದು. ಸೊ ಇವಾಗ ರೆಡಿಯಾಗಿದೆ. ಸೊ ನಾವು ಇದು 2-3 ಗ್ಯಾಪ್ ಇತ್ತಲ್ಲ, ಅದಕ್ಕೆ ನಾವು ಸ್ಲೈಸ್ ಅಥವಾ ಇದು ಮ್ಯಾಂಗೋ ಇತ್ತಲ್ಲ, ಮ್ಯಾಂಗೋ ಜ್ಯೂಸನ್ನು ಹಾಕಿದ್ದೇವೆ. ಸೊ ಇವಾಗ ಅದನ್ನು ಕ್ಲೋಸ್ ಮಾಡೋಣ. ಇದು ಮ್ಯಾಂಗೋ ಜ್ಯೂಸ್ ಆಗುತ್ತೆ ಅಥವಾ ಮ್ಯಾಂಗೋ ಐಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಕೂಡ ಮ್ಯಾಂಗೋನೇ. ಸೊ ಇದರ ನಂತರ ಇದನ್ನು ಲೆಮನ್ ಜ್ಯೂಸ್ ಮಾಡಿದ್ದೇವೆ. ಸೊ ಲೆಮನ್ ಜ್ಯೂಸ್ ಅದು ಕೂಡ ಆಗುತ್ತೆ. ಸೊ ಇಷ್ಟ ಆದ ನಂತರ ಇದನ್ನ ಡೀಪ್ ಫ್ರೀಜರಿಗೆ ಇಡೋಣ. ನೋಡ್ಬೋದು, ಇದನ್ನ ಇವಾಗ ನಾವು ಡೀಪ್ ಫ್ರೀಜರಿಗೆ ಇಟ್ಟಿದ್ದೇವೆ. ಡೀಪ್ ಫ್ರೀಜರಿಗೆ ಇಡ್ತಾ ಇದ್ದೇವೆ 15ರಿಂದ 20 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ಅಥವಾ 2 ಅವರ್ಸ್ ಬಿಟ್ಟರು. ಸೊ ಡಿಪೆಂಡ್ ಅಪಾನ್ ನೀವು ಇದು ಸೆಟ್ಟಿಂಗ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾವು ಮಾನ್ಸೂನ್ ಇಟ್ಟಿದ್ದೇವೆ. ಸೊ ಮಾನ್ಸೂನ್ ಇಟ್ಟಿದ್ದೇವೆ ಅಂದರೆ ಇಟ್ ಟೇಕ್ಸ್ 1 ಅವರ್, 1.5 ಅವರ್ದಾಗ ಇದು ರೆಡಿ ಆಗುತ್ತೆ. ಸೊ ಈ ರೀತಿ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.